ಜಂಪು ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಯಾರೋ ಇದು ಯಜಮಾನ್ರ ಏನು ಬೆಲೆ ಕಟ್ಟಿದ್ದೀರಾ? 95? ಹಳ್ಳಿಕಾರ್ ತಳಿ ಅಲ್ವ ಇದು? ಹೋರಿಗಳ ಗೊತ್ತಾಗ್ಬಿಡುತ್ತದೆ ಹಳ್ಳಿಕಾರ್ ತಳಿ. ಅವು ಯಾರವು? ನಿಮ್ಮವ ಏನು ಬೆಲೆ ಕಟ್ಟಿದ್ದೀರ? ಬೆಲೆ 73? ಹಳ್ಳಿಕಾರ್ ತಳಿ ಅಲ್ವಾ ಇದು? ಹಳ್ಳಿಕಾರ್ ತಳಿ ಅಲ್ವಾ? ಎತ್ತುಗಳ ಹಸುಗಳು 73? ನಿಮ್ಮವ ಏನು ಬೆಲೆ ಕಟ್ಟಿದ್ದಾರೆ ಅದಕ್ಕೆ? 75,000. ಹೋರಿಗಳ ಹೋರಿಕರ ಇನ್ನು ಹಲ್ಲು ಬಂದಿಲ್ಲ ಅಂತ ಕಾಣುತ್ತೆ. ಬಂದಿಲ್ಲ ಹಂಗಾರೇನು 2 ವರ್ಷ ಆಗಿರ್ಬೇಕು ಅಲ್ವಾ? 2.5-3 ವರ್ಷಕ್ಕೆ ಹಲ್ಲು ಬರುತ್ತಲ್ವಾ? ಹೌದಾ? ಇನ್ನು 2 ವರ್ಷನೂ ಆಗಿಲ್ಲ ಹಂಗಾರೆ? ಆಗಿತ್ತು ಹಲ್ಲು ಬಂದಿಲ್ಲ. ಇನ್ನು ಹೌದಾ? ಸರಿ. ಯಾವ ಯಜಮಾನ್ರೆ? ಮಡಕ್ಸಿರ? ತುಮಕೂರು ಜಿಲ್ಲೆನಲ್ವಾ? ಆಂಧ್ರನಾ? ಆಂಧ್ರ. ಅಲ್ಲಿಂದ ಇಲ್ಲಿಗೆ ಬರ್ತೀರಾ? ವಾರ ಬರ್ತೀರಾ? ಇಲ್ಲ ಬೇಸಾಯ ಮಾಡ್ತೀರಾ? ನಿಮ್ಮ ಹೆಸರು? ಎಂಜರಪ್ಪ. ಮನೆ ಮುಂದಿರ್ತವೆ ಯಾವತ್ತೂ? ಮನೆ ಮುಂದಿರ್ತವೆ. ಹಳ್ಳಿಕಾರ್ ತಳಿ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅಲ್ವಾ? ಮನೆ ಮುಂದೆ ಒಂದು ಹಸ ಇಟ್ಕೋಬೇಕು. ಹಳ್ಳಿಕಾರ ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ. ಎಂಜರಪ್ಪ. ಅಲ್ಲಿ ಹೆಂಜೇರು ಇದೆಯಲ್ವ? ಅಲ್ಲಿ ಅಲ್ಲ, ಹೆಂಜೇರು ಅಂತ ಒಂದು ಸ್ಥಳ ಇದೆಯಲ್ವಾ? ಹೆಂಜೇರು ಅಂತ. ಈಗ ಹೇಮಾವತಿ ಅಂತ ಅದನ್ನ ಹೆಸರು ಮಾಡಿದಲ್ವಾ? ಅಲ್ವಾ? ಅಲ್ಲಿ ಜಾಸ್ತಿ ಶಿವಲಿಂಗಗಳು ಜಾಸ್ತಿ ಇದಾವಲ್ವಾ? ದೇವಸ್ಥಾನ ಇರ್ಬೇಕಲ್ಲಿ. ಅದಕ್ಕೆ ಹೆಂಜೇರು ಅಂತಿದ್ರು ಮುಂಚೆ, ಈಗ ಹೇಮಾವತಿ ಅಂತ ಏನೋ ಕರೀತಾರೆ ಈಗ ಅಲ್ವಾ? ನಮ್ದು ತುಮಕೂರು. ನಂದು ಯೂಟ್ಯೂಬ್ ಚಾನಲ್ ಇದೆ. ಹಳ್ಳಿಕಾರಲ್ವ ಇದು? ಹೋರಿಗಳಲ್ವ ಇದು? ಆರಲ್ ಬಂದವ? ಯಾವ ಯಜಮಾನ್ರು? ನಮ್ಮದು ಪಾಗೋಡ ಹತ್ರ ಮಡಕ್ಸಿರ ಅಂದ್ರೆ ಆಂಧ್ರ. ಅಲ್ಲಿಂದ ಇಲ್ಲಿಗೆ ಬಂದ್ರ? ಅಲ್ಲಿಂದ ಬಂದಿದ್ದೀವಿ. ನಮ್ಗೆ ಇಲ್ಲಿಂದ ಒಂದು 8,000 ಬಾಡಿಗೆ ಬರ್ತೈತೆ. ಏನ್ ಸಾಕ್ತೀರಾ ಇಲ್ಲ ಬೇಸಾಯ ಮಾಡ್ತೀರಾ? ಯಾವ್ರ
ಇವ್ರತ ಸಾಕ್ತೀರಾ ಬೇಸಾಯ ಮಾಡ್ತೀರಾ ಬೇಸಾಯ ನಮ್ಮದು ಬೇಸಾಯನೇ. ಹೊಲಗೆ ಐಕೆ ಮಳೆ ಆಯ್ತಾ ಮಳೆ ಆಯ್ತು, ಹೌದಾ ಹೊಲಗೆ ಬೇಕು. ನಾವು ವ್ಯಾಪಾರ ಅಲ್ಲ, ಕಳೆ ನಾವು ಕಳೆ ರೈತರು. ಹಾಕೋದು. ಹೌದಾ ಸರ್ ನಾವು ರೈತರು ಹೌದಾ ತಗೊಂಡೋಗಿ ದರ ಹಿಡ್ಕೊಳೋದು ಸಾಕ್ಬೇಕು. ಹಾ 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 ಅವು ಸಾಕಿ ಅವು ಮನೆ ಮುಂದಿದ್ರೇನೆ ನಮ್ಗೆ ಹೌದೌದು ದೇವರು ತನ್ನ ಕೊಡೋದು. ಯಾಕಂದ್ರೆ ಹಳ್ಳಿಕಾರ್ ತಳಿ ಅನ್ನೋದು ವಂಶ ಪರಂಪರೆಯಿಂದ ಬಂದಿರೋದು ಅಲ್ವಾ? ಹಳ್ಳಿಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು. ಹಳ್ಳಿಕಾರ್ ಅಂದ್ರೆ ಮನೆ ಮುಂದೆ ಒಂದು ಹಸ ಇಟ್ಕೋಬೇಕು. ಮನೆ ಮುಂದೆ ಒಂದು ಹಳ್ಳಿಕಾರ್ ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ. ಸಂತತಿ ಉತ್ಪತ್ತಿ ಆಗುತ್ತೆ. ಯಾಕಂದ್ರೆ ಹಳ್ಳಿಕಾರ್ ಸಂತತಿ ಸ್ವಲ್ಪ ಕಡಿಮೆ ಆಗ್ತಿದೆ, ಅದನ್ನ ಉಳಿಸ್ಬೇಕು. ಈಗ ಹಳ್ಳಿಕಾರ್ ನಮ್ ಕಡೆಗೆ ಈ ತಳಿ ಬರಲ್ಲ ಅಲ್ವಾ? ಈ ನಿಮ್ ಕರ್ನಾಟಕ ಈ ಕರ್ನಾಟಕ ಕಡೆಗೆ ತಳಿ ಬರಲ್ಲ. ಇಲ್ಲಿ ತಗೊಂಡೋಗ್ತಾರೆ, ಇಲ್ಲಿ ತಗೊಂಡೋಗ್ತೀರಾ? ತಗೊಂಡೋಗಿ ಅಲ್ಲಿ ಸಂತತಿ ಬೆಳೆಸ್ತೀರಾ? ಸಂತತಿ ಬೆಳಲ್ಲ, ಬಿಲ್ಲಲ್ಲ ಈ ಕಡೆಗೆ ಉತ್ಪತ್ತಿ ಆದಿವು. ಹೌದಾ? ಅಲ್ಲ ಅಲ್ಲಿ ನೀವೊಂದು ಹಸ ಇಟ್ಕೊಂಡ್ಬಿಟ್ರೆ ಮನೆ ಮುಂದೆ ಹಸು ಬರಲ್ಲ ಸರ್, ಅವು ಊರಿ ಇರ್ಬೇಕು. ಓರಿರ್ಬೇಕಾ? ಓರಿ ಇರ್ಬೇಕು, ಹಸ ಅಲ್ಲ ದೊಡ್ಡ ಓರಿ ಇರ್ಬೇಕು ನಮ್ಗೆ. ಹೌದಾ? ಅಲ್ಲ ಇಲ್ಲೊಂದು ಹಸ ತಗೊಂಡು ಹೋಗೋದಲ್ಲ ಹಳ್ಳಿ ತಗೊಂಡು ಏನ್ ಮಾಡ್ತೀವಿ ಊರಿ ಇದ್ದಿದ್ದು. ಹಂಗೆ ನಮ್ ಕಡೆಗೆ ಕಾರ್ದಾನ ಇರುತ್ತೆ, ಕಾರ್ದಾನ ಹೋಗ್ತೈತೆ. ಅಲ್ಲ ಸಂತತಿ ಉತ್ಪತ್ತಿ ಆಗ್ಬೇಕಲ್ಲ ಅಂತ ಅಷ್ಟೇ. ಸಂತತಿ ಉತ್ಪತ್ತಿ ಆಗೋರೆ ಓರಿ ಹಿಡ್ಕೊಡ್ಬೇಕು. ಓರಿ ಇಟ್ಕೊಡ್ಬೇಕಾ? ಓರಿ ಈ ಕಡೆಯಿಂದ ಓರಿ ಇಟ್ಕೊಡ್ಬೇಕು, ಬೀಜೋರಿ ಇಟ್ಕೊಡ್ಬೇಕು. ಸರಿ 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 ಆಯ್ತು ಯಜಮಾನ್ರೆ. ಸರಿ ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ. ಅದು ಹಳ್ಳಿಕಾರ್ ತಳಿ ಇದೆಯಲ್ಲ, ಆ ಚಹರೆನೆ ಗೊತ್ತಾಗ್ಬಿಡುತ್ತದು ಅಲ್ವಾ? ಬಂದೆ